ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತಿ ತಾಯಿ ವರದಾನೇಶ್ವರಿ. ನಮಗೂ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರ್ಷವನ್ನು ಕೊಟ್ಟು ಕಾಪಾಡಿದೆ ಅಂತ ಇವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ರಿ. ಇವತ್ತು ನಾನು ಬದನೆಕಾಯಿ ಭರ್ತಾ ಮಾಡ್ಬೇಕು ಅಂದ್ಕೊಂಡೇನಿ ರೀ. ಹೀಗಾಗಿ ಬದನೆಕಾಯಿನ ಗ್ಯಾಸ್ ಮೇಲೆ ಎಣ್ಣೆ ಹಚ್ಚಿ ಇದು ಸುಡಾಕಿಟ್ಟಿನಿ ನೋಡ್ರಿ. ಅಂದರೆ ಇವನ್ನೆಲ್ಲ ಚೆಂದ ಈ ಥರ ಎಣ್ಣೆ ಹಚ್ಚಿ ಸುಡ್ಬೇಕ್ರಿ, ಅಂದ್ರೆ ಮ್ಯಾಗಿಂದೆಲ್ಲ ಸೊಪ್ಪಿ ಹೋಗ್ತಾವ್ರಿ. ಇದಕ್ಕಿಂತ ಮುಂಚೆ ನಮ್ಮ ವಿಡಿಯೋನ ನೀವೇನಾದರೂ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಲೈಕ್ ಮಾಡಿರಿ ಹಾಗೂ ಶೇರ್ ಮಾಡಿರಿ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರ್ರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಮ್ಗೆ ಇನ್ನೂ ವಿಡಿಯೋ ಹೆಚ್ಚಿಗೆ ಮಾಡ್ಬೇಕಂತ ಪ್ರೋತ್ಸಾಹ ಬರ್ತದೆ ರೀ. ಅದಕ್ಕೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಈಗ ಬದ್ನೆಕಾಯಿ ಈ ಥರ ಎಣ್ಣೆ ಹಚ್ಚಿ ಸುಡ್ಬೇಕ್ರಂದ್ರೆ ಎಲ್ಲ ಸೊಪ್ಪಿ ಎಲ್ಲ ಹೋದವ್ರಿ. ಅದೆಲ್ಲ ಮ್ಯಾಗಿನ ಸೊಪ್ಪಿ ಕ್ಲೀನಾಗಿ ತೆಗೆದೇವು ಅಂದ್ರೆ ಭರ್ತಾ ಮಸ್ತ್ ಅದ ನೋಡ್ರಿ. ಈ ಥರ ನೋಡ್ರಿ ನಾನು ಎಣ್ಣೆ ಹಚ್ಚಿ ಈಗೆಲ್ಲ ಈ ಥರ ಸುಟ್ಟಿ ನೋಡ್ರಿ. ಈಗ ಸ್ವಲ್ಪ ಇದನ್ನು ತಣ್ಣಗಾಲಕ್ಕೆ ಬಿಡ್ಬೇಕ್ರಿ, ಆಮೇಲೆ ಅದು ಸೊಪ್ಪೆ ಉಸ್ತದ್ರಿ ಎಲ್ಲ. ಈಗ ನೋಡ್ರಿ ಎಲ್ಲ ಕ್ಲೀನಾಗಿ ಎಲ್ಲ ಕಡೆ ಕರ್ಗಾಗಿದ್ರೆ ಅಂದ್ರೆ ಎಲ್ಲ ಕಡೆ ಸುಟ್ಟದ್ರಿ ಬದನೆಕಾಯಿ. ಈಗ ಗ್ಯಾಸ್ ಆಫ್ ಮಾಡ್ತೀನಿ ನೋಡ್ರಿ ಎಲ್ಲ ಸುಟ್ಟಂದ್ರೆ ಈ ಥರ ಸೊಪ್ಪೆ ಹುಚ್ಚಾಗಿ ತಯಾರಾಗ್ತದ್ರಿ. ಈಗ ಗ್ಯಾಸ್ ಆಫ್ ಮಾಡ್ತೀನಿ ರೀ. ಅದು ಸ್ವಲ್ಪ ತಣ್ಣಗಲ್ರಿ, ಅಲ್ಲಿ ತನಕ ಬೆಳ್ಳುಳ್ಳಿ ಅದು ಸ್ವಲ್ಪತ್ತೀನಿ ನೋಡ್ರಿ. ಈಗ ಇದು ತಣ್ಣಗಾಗಿದ್ರೆ ಈ ಥರ ಸೊಪ್ಪಿನ ತೆಗೆದು ನೋಡ್ರಿ. ಈ ಥರ ಎಲ್ಲ ಸೊಪ್ಪು ಇಳಿಸ್ತವ್ರಿ. ಎಲ್ಲ ಕ್ಲೀನಾಗಿ ತಕ್ಕೋಬೇಕು ನೋಡ್ರಿ. ಈಗ ಸೊಪ್ಪಿ ತೆಗೆದು ಮಾಡೋದು ನೋಡ್ರಿ. ಭರ್ತಾ ಭಾರಿ ಚಂದ ಆಗ್ತದೆ ರೀ. ಬಿಸಿ ರೊಟ್ಟಿ ಕೂಡ ರೀ, ಬಿಸಿ ಚಪಾತಿ ಮಸ್ತ್ ನೋಡ್ರಿ. ಈ ಥರ ಎಲ್ಲ ಸೊಪ್ಪಿನ ತೆಗಿತೀನಿ ರೀ ನೋಡ್ರಿ. ಈ ಥರ ಸೊಪ್ಪಿನ ಎಲ್ಲ ತೆಗ್ದೀನಿ ರೀ. ಇದ್ರ ಜೊತೆಗೆ ಒಂದು ಟಮಾಟಿನೂ ಅದನ್ನು ಸುಡ್ತೀನಿ ನೋಡ್ರಿ. ಅಂದ್ರೆ ಟಮಾಟಿ ಹಾಕಿದ್ರೆ ಟೇಸ್ಟ್ ಆಗ್ತದೆ ರೀ ಭರ್ತಾ. ಒಂದು ಟಮಾಟಿನೂ ಇಟ್ಟು ನೋಡ್ರಿ. ಅದಕ್ಕೂ ಎಣ್ಣೆ ಹಚ್ಚಿ ಇಡ್ಬೇಕು ರೀ. ಎಣ್ಣೆ ಹಚ್ಚಿ ಸುಟ್ರೆ ಅದು ಚಂದ ಒಮ್ಮೈತದ್ರಿ. ಒಳಗೆ ಬದ್ನೆಕಾಯಿ ಭರ್ತಾ ಟೇಸ್ಟಿ ಆಗ್ತದೆ ನೋಡ್ರಿ. ಈಗ ನೋಡ್ರಿ ಇದನ್ನು ಟಮಾಟಿನೆಲ್ಲ ಇದು ಸುಟ್ಟದ್ರಿ. ಇದು ಮ್ಯಾಗಿಂದ ಈ ಥರ ಸೊಪ್ಪಿನ ತಕ್ಕೊತೀನಿ ನೋಡ್ರಿ. ಈ ಥರ ತೆಗೆದ್ರಿ. ನೋಡ್ರಿ ಹೆಂಗೆ ಬರುತ್ತೆ. ಇದೇ ಥರ ಎಲ್ಲನೂ ತಗೊಂಡು ಬರ್ತೀನಿ ರೀ. ಈ ಥರ ತೆಗ್ದು ನೋಡ್ರಿ ಇದ್ರದ್ದು ಎಲ್ಲ ಸೊಪ್ಪಿ. ಈಗ ಇದನ್ನು ಈ ಕಲಿಗೆ ಹಾಕ್ತೀನಿ ನೋಡ್ರಿ. ಇವು ಬದ್ನಿಕಾಯಿನ ಈ ಥರ ಓಪನ್ ಮಾಡಿ ನೋಡ್ಬೇಕ್ರಿ. ಒಳಗೆ ಹುಳ ಇರ್ತಾವ್ರಿ ನೋಡ್ರಿ. ಎಲ್ಲ ಚಲೋ ಅವ. ಈ ಥರ ಓಪನ್ ಮಾಡಿ ಆಮೇಲೆ ಜಜ್ಕೋಬೇಕ್ರಿ. ಒಳಗೆ ಒಂದೊಂದು ಹುಳ ಇರ್ತಾವ್ರಿ ಒಮ್ಮಮ್ಮ. ಅದಕ್ಕೆ ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತೀನಿ ನೋಡ್ರಿ. ಸ್ವಲ್ಪ ಜೀರಿಗೆ ಹಾಕ್ತೀನಿ ರೀ. ಸ್ವಲ್ಪ ಕೆಂಪು ಖಾರ ಹಾಕ್ತೀನಿ ನೋಡ್ರಿ. ಈಗ ಜಜ್ಕೋತೀನಿ ನೋಡ್ರಿ. ಈ ಥರ ಎಲ್ಲನೂ ಜಜ್ಕೊಂಬರ್ತಾರೆ. ಇದಕ್ಕೆ ಉಪ್ಪು ಹಾಕಿಲ್ರಿ, ಉಪ್ಪು ಹಾಕ್ತೀನಿ ನೋಡ್ರಿ. ಈಗ ಚೆನ್ನಾಗಿ ಜಜ್ಕೋತಾರೆ. ಈಗ ಇದು ಸಣ್ಣಗಿದ್ರೆ ಇದಕ್ಕೊಂದು ಸ್ವಲ್ಪ ಶೇಂಗಾ ಪುಡಿ ಹಾಕ್ತೀನಿ ನೋಡ್ರಿ. ಈಗ ನೋಡ್ರಿ ಇದಕ್ಕೆ ಶೇಂಗಾ ಪುಡಿ ಹಾಕ್ತಾಯಿದ್ದೀನಿ ನೋಡ್ರಿ. ಹಾಗೆ ಸ್ವಲ್ಪ ಕೊತ್ತಂಬರಿನ ಹಾಕ್ತಾಯಿದ್ದೀನಿ ರೀ. ಇದನ್ನೆಲ್ಲ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ತೀನಿ ನೋಡ್ರಿ. ಈಗ ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ತಾರೆ. ಈಗ ಮ್ಯಾಲೊಂದು ಸ್ವಲ್ಪ ಎಣ್ಣೆ ಹಾಕಿ ಕಲಿಸ್ತಾರೆ.
ಅಂದ್ರೆ ಮಸ್ತ್ ಆಗ್ಯದ ನೋಡ್ರಿ ಬದ್ನಿಕಾಯಿ ಭರ್ತಾ. ನೋಡ್ರಿ ಎಷ್ಟು ಭಾರಿ ಆಗ್ಯದ. ಈಗ ಇದನ್ನು ಬೇರೆ ಒಂದು ಬೌಲಿಗೆ ತಕ್ಕೋತ ನೋಡ್ರಿ. ಈಗ ಈ ಬೌಲಿಗೆ ಹಾಕಿ ನೋಡ್ರಿ. ಈಗ ಇದನ್ನು ಬಿಸಿ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ತೀನಿ ನೋಡ್ರಿ. ಈಗ ನೋಡ್ರಿ ಆ ಬದ್ನಿಕಾಯಿ ಭರ್ತಾ ಜೊತೆಗೆ ಬಿಸಿ ರೊಟ್ಟಿ ಮಾಡ್ತಾಯಿದ್ದೇನೆ ನೋಡ್ರಿ. ಈ ಹಿಟ್ಟೆಲ್ಲ ನಾದ್ಕೊಂಡ್ರಿ. ಈಗ ರೊಟ್ಟಿ ಬಡಿತೇನೆ ನೋಡ್ರಿ. ಇದೇ ಥರನ ದೊಡ್ಡದು ಮಾಡ್ಕೊಂಬರ್ತಾರೆ. ಈಗ ಎಷ್ಟು ದೊಡ್ಡದು ಮಾಡಿ ನೋಡ್ರಿ. ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ತಿಟ್ರಿ. ಈಗ ದೊಡ್ಡದು ಮಾಡಿ ನೋಡ್ರಿ. ಈ ಸದ್ದ ಹಂಚಿಗೆ ಹಾಕ್ತಾರೆ. ಈಗ ನೋಡ್ರಿ ಹಂಚಿಗೆ ಹಾಕೇನ್ರಿ. ನೀರು ಹಚ್ತೀನಿ ನೋಡ್ರಿ. ಈ ಥರನ ನೀರು ಹಚ್ಬೇಕ್ರಿ. ಈಗ ಎಲ್ಲ ಕಡೆ ನೀರು ಹಚ್ಚಿ ನೋಡ್ರಿ. ಈಗ ಇದನ್ನು ತಿರುಗಿ ಹಾಕ್ತೀನಿ ನೋಡ್ರಿ. ತಿರುಗಿ ಹಾಕೇನ್ರಿ. ಸ್ವಲ್ಪ ಈ ಥರ ಕಳಿಸ್ತೀನಿ ನೋಡ್ರಿ. ಈಗ ಹೊಳಿಸಿ ಹಾಕ್ತಾರೆ. ಈಗ ಇದನ್ನು ಈ ಥರ ಬೇಯಿಸ್ಕೊತೀನಿ ನೋಡ್ರಿ. ಬೇಯಿಸ್ಕೊಂಡು ನೋಡ್ರಿ ಎಷ್ಟು ಚಂದ ಹೊಟ್ಟೆ ಉಬ್ಬಿ ಬರ್ತಾರೆ ನೋಡ್ರಿ. ಈ ಥರ ರೊಟ್ಟಿ ಬದ್ನಿಕಾಯಿ ಭರ್ತಾ ಸ್ವಲ್ಪ ಹೊತ್ತು ಹೊಳಿಸಿ ಹಾಕ್ತಾರೆ. ಭಾರಿ ಅಂದ್ರೆ ಭಾರಿ ಟೇಸ್ಟಿ ನೋಡ್ರಿ. ಮಸ್ತ್ ಬಂದದ ರೊಟ್ಟಿ ಉಬ್ಬಿದ ರೊಟ್ಟಿ. ಈಗ ಇದನ್ನು ತೆಗಿತೀನಿ ನೋಡ್ರಿ. ಇದು ಇನ್ನೊಂದು ಹಾಕೊಂಡೀನಿ ನೋಡ್ರಿ ರೊಟ್ಟಿ. ಚೆಂದಾಗಿ ಈ ಥರ ನೀರು ಹಚ್ಬೇಕ್ರಿ. ಎಲ್ಲ ಕಡೆ ನೀರು ಹಚ್ಚಿ ನೋಡ್ರಿ. ಈಗ ಇದನ್ನು ತಿರುಗಿ ಹಾಕ್ತಾನೆ ನೋಡ್ರಿ. ಈಗ ಇದನ್ನು ಸ್ವಲ್ಪ ಹೊಳಿಸ್ತಾರೆ. ಈಗ ಉಲ್ಟಾ ಹಾಕ್ತಾನೆ ನೋಡ್ರಿ. ಈ ಥರ ಹಾಕಿ ಈ ಥರ ಒಂದು ಕಾಟನ್ ಅರಿವಿಯಿಂದ ಈ ಥರ ಹೊತ್ತಿದ್ರೆ ರೊಟ್ಟಿ ಉಬ್ಬಿ ಬರ್ತಾವೆ ನೋಡ್ರಿ. ನೋಡ್ರಿ ಮಸ್ತಾಗಿ ಉಬ್ಬಿ ಬರ್ತದೆ ನೋಡ್ರಿ. ಇದನ್ನು ಫುಲ್ ಹೋಗುತ್ತೆ ನೋಡ್ರಿ. ಇದನ್ನು ಸೂಪರ್ ಉಬ್ಬಿದ್ರೆ ಇದನ್ನು ಈ ಥರ ರೊಟ್ಟಿ ಬದ್ನಿಕಾಯಿ ಭರ್ತಾ ಸೂಪರ್ ನೋಡ್ರಿ. ತೆಗಿತೀನಿ ನೋಡ್ರಿ. ಈಗ ನೋಡ್ರಿ ಈ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ತೇನೆ ನೋಡ್ರಿ ಪಲ್ಯನ. ಇದು ಬದ್ನಿಕಾಯಿ ಭರ್ತಾನೆ ರೀ. ಈ ಥರ ಬಿಸಿ ಬಿಸಿ ರೊಟ್ಟಿ ಈ ಬದ್ನಿಕಾಯಿ ಭರ್ತಾ ಭಾರಿ ನೋಡ್ರಿ. ಇದ್ರ ಜೊತೆಗೆ ಸೈಡಿಗೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಹಚ್ತೀನಿ ರೀ. ಉಪ್ಪಿನಕಾಯಿ ಭರ್ತಾ ಬಿಸಿ ರೊಟ್ಟಿ ಭಾರಿ ಓಟ್ ನೋಡ್ರಿ. ಇವು ಮಾವಿನಕಾಯಿ ಉಪ್ಪಿನಕಾಯಿ ರೀ. ಮೊನ್ನೆ ಹಾಕಿನಲ್ಲ ರೀ. ನೋಡ್ರಿ ಬದ್ನಿಕಾಯಿ ಭರ್ತಾ ಬಿಸಿ ರೊಟ್ಟಿ ಮಾವಿನಕಾಯಿ ಉಪ್ಪಿನಕಾಯಿ ಈ ಥರ ಊಟ ಇದ್ರೆ ಯಾವ ಹೊಗ್ಗಿನೂ ಬೇಡ ಹೋಳಿಗೆನೂ ಬೇಡ ನೋಡ್ರಿ. ಉದ್ರ ಮುಂದೆ ಅಷ್ಟು ಅಮೃತ ಉಂಡಂಗೆ ನೋಡ್ರಿ. ನೋಡಿ ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ್ರಿ. ಬದ್ನಿಕಾಯಿ ಭರ್ತಂತ್ರ ನೋಡಿದ್ರೆ ಬಾಯಾಗ ನೀರೇ ಬರಕತ್ತಾವ್ರಿ. ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಈ ಥರ ಬಿಸಿ ಬಿಸಿ ರೊಟ್ಟಿ ಬದ್ನಿಕಾಯಿ ಭರ್ತಾ ಉಪ್ಪಿನಕಾಯಿ ಊಟ ಮಾಡಿದ್ರೆ ಫುಲ್ ಖುಷಿ ಅಂದ್ರೆ ಖುಷಿ ನೋಡ್ರಿ. ಈ ಬದ್ನಿಕಾಯಿ ಭರ್ತಾ ಬಿಸಿ ರೊಟ್ಟಿ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸಬರು ನೋಡೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ಈ ಬದ್ನಿಕಾಯಿ ಭರ್ತಾ ರೊಟ್ಟಿ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ.
ನಮಸ್ಕಾರ ರೀ ಎಲ್ಲರಿಗೂ. ಇದ್ರ ಮ್ಯಾಗ ಬೇಕಂದ್ರೆ ಸ್ವಲ್ಪ ಎಣ್ಣೆ ಹಾಕೋಬೇಕ್ರೆ ಬರ್ತದ ಮ್ಯಾಗ ಎಣ್ಣೆ ಹಾಕ್ಕೊಂಡು ಊಟ ಮಾಡೋದು ನೋಡ್ರಿ. ನೀವು ಈ ಥರ ಮನ್ಯಾಗ ಟ್ರೈ ಮಾಡಿ ನೋಡ್ರಿ, ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತದೆ ರೀ ಬರ್ತಾ. ನಮಸ್ಕಾರ ಎಲ್ಲರಿಗೂ.